ನಮಸ್ತೆ, ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ, ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ, ಅಶೋಕವನ, ಗೋಕರ್ಣ. ನಮಸ್ಕಾರ, ನಾನು ಮೇಧಾತಿಥಿ ಶಾಸ್ತ್ರಿ, ಸಸ್ಯ ಸಂಜೀವಿನಿ ಆಸ್ಪತ್ರೆ, ಗೋಕರ್ಣ. ಇವತ್ತಿನ ದಿನ ನಾವಿಲ್ಲಿ ಪಂಚಗವ್ಯಕ್ಕೆ ಒಂದು ತಯಾರಿ ಯಾವ ಥರ ಮಾಡ್ಕೋಬೇಕು, ಪಂಚಗವ್ಯದಿಂದ ಆಗುವಂತಹ ವೇದೋಕ್ತ ಉಪಯೋಗಗಳು ಅಥವಾ ಆಯುರ್ವೇದದಲ್ಲಿ ಅದರ ಬಗ್ಗೆ ಉಲ್ಲೇಖ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಪಂಚಗವ್ಯ ಯಾವ ರೀತಿಯಲ್ಲಿ ತಯಾರು ಮಾಡ್ತಾರೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ಕೊಡುವ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮಸ್ಕಾರ. ಮೊದಲು ಈ ಪಂಚಗವ್ಯ ಮಾಡುವ ಪದ್ಧತಿ ಬಹಳಷ್ಟು ಕಡೆಗೆ ಬಹಳಷ್ಟು ನಮನೆಯಲ್ಲಿದೆ. ಇದು ನಮ್ಮ ಮನೆಯಲ್ಲಿ ನಮಗೆ ಹೇಳಿಕೊಟ್ಟಿದ್ದು. ಇದಕ್ಕೆ ಆಧಾರ ದೇವರಾತ್ರಿಗೆ ದರ್ಶನ ಆದಂತಹ ಗೋ ಸೂಕ್ತ, ಪಂಚಗವ್ಯ ಸೂಕ್ತದಿಂದ ನಾವು ಕಲಿಸ್ಕೊಟ್ಟು. ಇದು ನನಗೆ ನನ್ನ ತಂದೆಯವರು ಹೇಳ್ಕೊಟ್ಟಿದ್ದು, ದೊಡ್ಡ ವೇದಶ್ರಾವ್ ಶರ್ಮಾ ಅವರೇ ಹೇಳ್ಕೊಟ್ಟಿದ್ದು. ಅದರ ಪ್ರಕಾರ ನಾವು ಮಾಡ್ತಾಯಿದ್ದೇವೆ. ಯೂಸ್ವಲಿ ಫಸ್ಟ್ ಏನು ಮಾಡೋದು ಅಂದರೆ ಗೋಮಯ ಮತ್ತು ಗೋಮೂತ್ರವನ್ನು, ಗೋಮಯ ರಸ ಮತ್ತು ಗೋಮೂತ್ರವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ. ಇದು ಬಟ್ಟೆ ತಗೊಂಡು ಆ ಬಟ್ಟೆಯಲ್ಲಿ ಮೊದಲು 7 ಪದರದಲ್ಲಿ ಅಥವಾ ಒಂದೇ ಪದರದಲ್ಲಿ 7 ಸತಿಗೆ ಗೋಮೂತ್ರವನ್ನು ಅರಿಸಿಕೊಳ್ಬೇಕು. ಅರಿಸಿಕೊಂಡು ಗೋಮೂತ್ರವನ್ನು ಒಂದು ಕಡೆಗೆ ಇಟ್ಕೋಬೇಕು. ಆಮೇಲೆ ಮತ್ತೆ ಗೋಮೂತ್ರವನ್ನು ಅರಿಸಿಕೊಂಡು ಗೋಮಯವನ್ನು ಆ ಗೋಮೂತ್ರದಲ್ಲಿ ಕರಡಿ ಆಮೇಲೆ 4 ಪದರದಲ್ಲಿ ಅಥವಾ 4 ಸತಿಗೆ, ಒಂದು ಪದರದಲ್ಲಿ 4 ಸತಿಗೆ ಈ ಗೋಮಯ ರಸವನ್ನು, ಗೋಮೂತ್ರದಲ್ಲಿ ಕರಡಿದ ಗೋಮಯ ರಸವನ್ನು ನಾವು ಅರಿಸ್ಬಿಟ್ಟು ಸಮ ಪ್ರಮಾಣದಲ್ಲಿ ಎಲ್ಲ ಇದನ್ನು ಹಾಕುವ ಪದ್ಧತಿ ನಮ್ಮದು. ಪಂಚಗವ್ಯಗಳಲ್ಲಿ 5 ಅದಕ್ಕೆ ಆಮೇಲೆ ಕುಶೋದಕವನ್ನು ಸಹ ಹಾಕುವ 21 ಕುಶ ಹಾಕುವ ಪದ್ಧತಿ ನಮ್ಮಲ್ಲಿದೆ. ಅದು ಆ ದೇವರಾತ್ರಿಗೆ ದರ್ಶನಾದ ಗೋಸೂಕ್ತದಲ್ಲಿ ಹೇಳಿದೆ. ಅದರಲ್ಲಿ ಅದೇ ಪ್ರಕಾರವಾಗಿ ಇದು ಮಾಡೋದು. ಆಮೇಲೆ ಇದಾದ ಮೇಲೆ ಎಲ್ಲದನ್ನು ಒಂದು ಅಡಿ ತಂಡುಲ ಹಾಕಿಕೊಂಡು ಅದರ ಮೇಲೆ ಇಡಬೇಕು ಅಂತ, ಅಕ್ಕಿಯನ್ನು ಹಾಕಿ ಅದನ್ನು ಈ ಪ್ರಕಾರವಾಗಿ ಈ ಸೀರಿಯಲಲ್ಲಿ ಇಡ್ತಾ ಹೋಗಬೇಕು. ಮೊದಲು ಗೋಮೂತ್ರ ಸವಿತೃ, ಆಮೇಲೆ ಗೋಮಯ ರಸ ಶ್ರೀ, ಅದಾದಮೇಲೆ ದುಗ್ಧ ಹಾಲು ಸೋಮ, ಅದಾದಮೇಲೆ ಮೊಸರು ಇಂದ್ರ, ಅದಾದಮೇಲೆ ಸವಿತೃ ತುಪ್ಪ, ಅದಾದಮೇಲೆ ಮಧ್ಯದಲ್ಲಿ ಕುಶೋದಕ. ಇದನ್ನು ಇದೇ ಸೀರಿಯಲಲ್ಲಿ ಇಟ್ಕೊಳ್ತಾರೆ. ಕುಶೋದಕ ಅನ್ನೋದ್ರ ಬಗ್ಗೆ ಒಂಚೂರು. ಕುಶೋದಕ ಅಂದರೆ ಈಗ ಏನು ಕುಶ ಅಂತ ದರ್ಭೆ ಅಂತ ಹೇಳ್ತೀವಿ, ಆ ದರ್ಭೆಯನ್ನು 21 ಬೆರಳಿನಷ್ಟು ಇದಕ್ಕೆ ಇದಿಷ್ಟು ಉದ್ದ ದರ್ಭೆಯನ್ನು 21 ತುಂಡು ಮಾಡಿ ನೀರಿನಲ್ಲಿ ಹಾಕಿ, ಇಲ್ಲಿ ಮಂತ್ರ ಇದೆ, ಆ ಮಂತ್ರದಿಂದ ಅದನ್ನು ಅಭಿಮಂತ್ರಣ ಮಾಡಿದರೆ ಅದನ್ನು ಕುಶೋದಕ ಅಂತ ಹೇಳ್ತಾರೆ. ಆ ಉದಕನು ಇದಕ್ಕೆ ಪಂಚಗವ್ಯಕ್ಕೆ ಹಾಕ್ತೇವೆ. ನಂತರ ಇದಾದ ಮೇಲೆ ಇದು ಅಕ್ಕಿಯಲ್ಲಿ ಇಟ್ಟುಕೊಂಡು ಹಿಂಗೆ ರೌಂಡ್ ಆಗಲಿ ಅಥವಾ ಸ್ವಸ್ತಿಕ್ ಬರದ ಹಾಗಾಗಲಿ ಇಡುವ ಪದ್ಧತಿ ಇದೆ. ನಮಗೆ ರೌಂಡ್ ಆಗಿ ಇಟ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಅದಾದಮೇಲೆ ಈಗ ಹೇಳುವಂಥ ಮಂತ್ರಗಳಿಂದ ಆಯಾ ಇದನ್ನು ಅಭಿಮಂತ್ರಣೆ ಮಾಡಬೇಕು ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ಅದು ಮೊದಲನೇದು, ಸರಸ್ವತಿಯನ್ನು ಗೋಮೂತ್ರದಲ್ಲಿ ಈ ಮಂತ್ರದಿಂದ ಓಂ ಸರಸ್ವತ್ಯೈ ಸುಪವಿತ್ರಂ ಮೂತ್ರಂ ವಿಸೃಜತ ಮಹ್ಯಂ ಸಾರಸ್ವತಮಿದಂ ಮೂತ್ರಂ ಗವ್ಯಂ ಕಲ್ಪತಾಂ ಪೀತಯೇ ಅನ್ನೋ ಮಂತ್ರದಿಂದ ಹಿಂಗೆ ಗರ್ಭೆ ಹಿಡ್ಕೊಂಡು ನಾನು ಈಗಾಗಲೇ ಅಭಿಮಂತ್ರಣೆ ಮಾಡಿದ್ದೇನೆ, ನಿಮ್ಮ ಎದುರಿಗೆ ಒಂದೊಂದೇ ಮಂತ್ರ ಹೇಳ್ತಿದ್ದೀನಿ. ಅದಾದ ಮೇಲೆ ಶ್ರೀಯನ್ನು ಇದಂ ಯದ್ವೋ ವಿಸೃಷ್ಟಂ ಪುರೀಶಂ ಇತಿ ಮಂತ್ರಸ್ಯ ದೈವರಾತೋ ವಿಶ್ವಾಮಿತ್ರ ಋಷಿ ಶ್ರೀ ದೇವತಾ ಅನುಷ್ಠುಪ್ ಛಂದಃ ಪಂಚಗವ್ಯ ಮೇಲನಾರ್ಥೆ ಗೋಮಯ ರಸೆ ಶ್ರೀಂ ಆವಾಹಯಾರ್ಥೆ ಜಪೇ ವಿನಿಯೋಗಃ. ಓಂ ಯದ್ವೋ ವಿಸೃಷ್ಟಂ ಪುರೀಶಂ ಶುದ್ಧಂ ಗ್ರಹೀತಂ ಭೂತಯೇ ಇದಂ ಸೌಭಾಗ್ಯಮಸ್ಮಭ್ಯಂ ಗವ್ಯಮಾವಹತು ಶ್ರಿಯಂ. ಹೀಗೆ ಇದನ್ನು 8 ಸರಿ ಆಗಲಿ, 18 ಸರಿ ಆಗಲಿ, 28 ಸರಿ ಆಗಲಿ ಅವರವರ ಸಮಯ ಇದಕ್ಕೆ ಅವಕಾಶಕ್ಕೆ ತಕ್ಕಂಗೆ ಮಾಡ್ಕೊಂಡು ಹೋಗ್ಬೋದು. ಅದಾದಮೇಲೆ ಮುಂದಿಂದು ಹಾಲಿನಲ್ಲಿ ಸೋಮನನ್ನು ಆವಾಹನೆ ಮಾಡುವಂಥದ್ದು. ಇದು ಯದ್ವೋ ದುಗ್ಧಂ ಇತಿ ಮಂತ್ರಸ್ಯ
ದೇವರಾತೋ ವಿಶ್ವಾಮಿತ್ರ ಋಷಿ ಸೋಮಃ ದೇವತಾ ಅನುಷ್ಠುಪ್ ಛಂದಃ ಗೋಮ ಪಂಚಗವ್ಯ ಮೇಲನಾರ್ಥೆ ದುಗ್ಧೆ ಸೋಮಮಾವಾಯಾರ್ಥೆ ಜಪೆ ವಿನಿಯೋಗಃ ಓಂ ಯದ್ವೋ ದುಗ್ಧಂ ಮಯಸ್ಕರಂ ಧೇನವಃ ಸೌಮ್ಯಮೃತಂ ಇದಂ ಸೋಮನಸಾಯನಃ ಪಯಃ ಸೋಮಮಾವಹತುಷ್ ವಹತು ಭದ್ರನ್ನೋ ಪಿಬತೆ ಮನಃ ಯದೀಂದ್ರ ಇತಿ ಮಂತ್ರಸ್ಯ. ಈಗ ಅದೇ ಥರ ಮೊಸರಿನಲ್ಲಿ ಇಂದ್ರನನ್ನು ಆವಾಹನೆ ಮಾಡುವಂಥದ್ದು ಈಗ ಈ ಮಂತ್ರದಿಂದ ಯದೀಂದ್ರಿಯಮಿಂದ್ರ ಇತಿ ಮಂತ್ರಸ್ಯ ದೇವರಾತೋ ವಿಶ್ವಾಮಿತ್ರ ಋಷಿ ಇಂದ್ರ ದೇವತಾ ಅನುಷ್ಠುಪ್ ಛಂದಃ ಪಂಚಗವ್ಯ ಮೇಲನಾರ್ಥೆ ದಧ್ಯೆ ಇಂದ್ರಮಾವಾಯಾರ್ಥೆ ಜಪೆ ವಿನಿಯೋಗಃ ಓಂ ಯದೀಂದ್ರಿಯಮಿಂದ್ರ ಹವ್ಯಂ ಗವ್ಯಂ ದಧಿ ಸಂಸ್ಕೃತನ್ನಃ ಇಂದ್ರೋ ಬಲೇನ ಸಮಸ್ಮಿನ್ನ ದಧಾತು ಪುನಃ ಪ್ರಾಣಾನ್. ಓಂ ಈಗ ಆಜ್ಯವನ್ನು ತುಪ್ಪವನ್ನು ಯದ್ವಾ ತೇಜ ಉನ್ಮಾತಿತಂ ಇತಿ ಮಂತ್ರಸ್ಯ ಎಂಬ ಮಂತ್ರದಿಂದ ದೇವರಾತೋ ವಿಶ್ವಾಮಿತ್ರ ಋಷಿ ಸವಿತಾ ದೇವತಾ ಅನುಷ್ಠುಪ್ ಛಂದಃ ಪಂಚಗವ್ಯ ಮೇಲನಾರ್ಥೆ ಘೃತೆ ಸವಿತ್ರಮಾವಾಯಾರ್ಥೆ ಜಪೆ ವಿನಿಯೋಗಃ ಓಂ ಯದ್ವಾ ತೇಜ ಉನ್ಮತಿಥಂ ಗವಾಂ ಘೃತಂ ಮೂಲಂ ವಾಚಾಂ ತದಾ ಆದಿತ್ಯೇನ ಜ್ಯೋತಿಷ ಪುನಃ ಸಂಗಚ್ಛತಾಮಿದಂ. ಅದಾದಮೇಲೆ ಸರಸ್ವತ್ಯೋಯ ಎಂಬ ಮಂತ್ರದಿಂದ ಈ ಕುಶೋದಕದಲ್ಲಿ ನನ್ನ ಆಪ ಅಂದರೆ ಅದು ನೀರನ್ನು ಆವಾಹನೆ ಮಾಡಲಿಕ್ಕೆ ನೀರೆಂಬ ದೇವತೆ ಆಹ್ವಾನ ಮಾಡಲಿಕ್ಕೆ ಈ ಮಂತ್ರದಿಂದ ಇದು ಮಾಡೋದು. ಸರಸ್ವತ್ಯೋಯ ಇತಿ ಮಂತ್ರಸ್ಯ ದೇವರಾತ ವಿಶ್ವಾಮಿತ್ರ ಋಷಿ ಆಪಃ ದೇವತಾ ಅನುಷ್ಠುಪ್ ಛಂದಃ ಪಂಚಗವ್ಯ ಮೇಲನಾರ್ಥೆ ಕುಶೋದಕೆ ಆಪಮಾವಾಯಾರ್ಥೆ ಜಪೆ ವಿನಿಯೋಗಃ ಓಂ ಸರಸ್ವತ್ಯೋಯ ಅಮೃತ ಆಪೋ ದಿವ್ಯಾ ಪಾವಮಾನ್ಯಃ ತಾಭಿರದ್ಭಿರಿಮೇ ಗವ್ಯಾ ಸಾಕಂ ಪುನಂತು ಮಾಂ ರಸಾ ಆಹ. ಓಂ ಸರಸ್ವತ್ಯೋಯ ಅಮೃತ ಆಪೋ ದಿವ್ಯಾ ಪಾವಮಾನ್ಯಃ ತಾಭಿರದ್ಭಿರಿಮೇ ಗವ್ಯಾ ಸಾಕಂ ಪುನಂತು ಮಾಂ ರಸಾ ಆಹ. ಈ ಥರ ಅಭಿಮಂತ್ರಣೆ ಮಾಡಿಕೊಂಡಾದಮೇಲೆ ಈಗ ಇದೇ ಕ್ರಮದಲ್ಲಿ ಒಂದೊಂದನ್ನೇ ಈ ಮಂತ್ರವನ್ನು ಹೇಳ್ತಾ ಕೂಡಿಸ್ಬೇಕು ಅಂತ ಹೇಳಿದ್ದಾರೆ. ಅದು ಗೋಭ್ಯ ಸರಸ್ವತಿ ಇತಿ ಮಂತ್ರಸ್ಯ ಅಗ್ನಿರ್ವಾಯು ಸೂರ್ಯ ಪ್ರಜಾಪತಿಶ್ಚ ಅನುಷ್ಠುಪ್ ಛಂದಃ ಪಂಚಗವ್ಯ ಮೇಲನೆ ವಿನಿಯೋಗಃ ಜಪೆ ಮಂತ್ರಫಲ ಪ್ರಾಪ್ತಿರ್ತೆ ಪಂಚಗವ್ಯ ಮೇಲನೆ ಜಪೆ ವಿನಿಯೋಗಃ. ಮೊದಲು ಗೋಮೂತ್ರ ಅದೇ ಕ್ರಮದಲ್ಲೇ ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಯುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ನಂತರ ನೀರಲ್ಲಿ ಎಲ್ಲ ಇದನ್ನು ತಟ್ಟೆಯಲ್ಲೂ ಹಾಕಿದ್ದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಅದನ್ನು ತೊಳೆದು ಈ ಮಂತ್ರನೇ ಹೇಳ್ತೇನೆ ಪಂಚಗವ್ಯಕ್ಕೆ ಸೇರಿಸ್ಬೇಕು ಅಂತ ಹೇಳ್ತಾರೆ. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಓಂ ಗೋಭ್ಯ ಸರಸ್ವತ್ಯೈ ಶ್ರಿಯೇ ಸೋಮಾಯೇಂದ್ರಾಯ ಸವಿತ್ರೆ ಅದಿಭ್ಯೋ ಭೂರ್ಭುವ ಸ್ವಸ್ವಾಹ ಆಜುಹೋಮ್ಯಗ್ನ್ಯೋರಸಾನ್ ಗವ್ಯಾನ್. ಹೀಗೆ ಮಾಡಿದ್ಮೇಲೆ ಇದೇ ಮಂತ್ರ ಹೇಳ್ತೆ ಇದನ್ನು
ತಿರುಗಿಸ್ಬೇಕು ಅಂತ ಹೇಳ್ತಾರೆ. ತಿರುಗಿಸೋದು ಅಂದರೆ ಅದನ್ನು ಕಲಿಸ್ಬೇಕು ಎಲ್ಲ ಅಂತ ಹೇಳ್ತಾರೆ. ಅದನ್ನು ಎಷ್ಟು ಸತಿಗೂ ಮಾಡ್ಬೋದು, ನಿಮಗೆ ಎಲ್ಲದೂ ಕೂಡ ತನಕ ಸರಿಯಾಗಿ ಕಲಿಸಿದ್ರೆ ಆಯಿತು. ಅದಾದ ನಂತರ ಪಂಚಗವ್ಯವನ್ನು ಯಾವುದೇ ಮಂತ್ರದಿಂದ ಅಭಿಮಂತ್ರಣೆ ಮತ್ತೆ ಮಾಡ್ಬೋದು. ಗಾಯತ್ರಿಯಿಂದ ಆಗಲಿ, ತ್ರ್ಯಂಬಕದಿಂದ ಆಗಲಿ, ಸವಿತಾ ಪಶ್ಚಾತ್ತಾಪದಿಂದ ಆಗಲಿ, ಅಥವಾ ಜಾತವೇದಸೆಯಿಂದ ಆಗಲಿ, ಅಥವಾ ಇನ್ನು ಯಾವ ಮಂತ್ರ ಬೇಕೋ ಇಂದ್ರಶ್ರೇಷ್ಠಾನಿ ಮಂತ್ರನ ಯಾವುದು ಹೇಳಿಕೊಂಡು ಇದನ್ನು ಮಾಡಿದ ನಂತರ ಅದನ್ನು ಅಗ್ನಿಯನ್ನು ಪ್ರತಿಷ್ಠಾಪನೆ ಮಾಡಿ ಈ ಸೂಕ್ತದ ಎಲ್ಲ ಮಂತ್ರದ 10 ಮಂತ್ರಗಳಿಂದನೂ ಒಂದೊಂದು ಆವರ್ತನೆಯನ್ನು ಹಾಕಿ, ಆಮೇಲೆ ಈ ಮಂತ್ರದಲ್ಲಿ ಬರುವ ದೇವತೆಗಳಿಂದ, ಈ ಗೋಭ್ಯ ಸರಸ್ವತಿ ಬರುವಂಥ ಮಂತ್ರಗಳಿಂದ ಒಂದೊಂದು ಆಹುತಿಯನ್ನು ಹಾಕಿ ಒಟ್ಟು 21 ಆಹುತಿ ಹಾಕಿದ ಮೇಲೆ ಈ ಪಂಚಗವ್ಯ ಅದಕ್ಕೆ ನಮಗೆ ದ್ರವ್ಯ ಆಗ್ಲಿಕ್ಕಾಗಲಿ ನಮಗೆ ತಗೊಳ್ಳಿಕ್ಕೆ ಅದು ಅರ್ಹತೆಯನ್ನು ಪಡೀತದೆ ಅಂತ ವಿಶೇಷ ಕಾವ್ಯಕಂಠ ಗಣಪತಿ ಮುನಿಗಳು ಈ ಸೂಕ್ತಕ್ಕೆ ಭಾಷ್ಯವನ್ನು ಬರಬೇಕಾದ್ರೆ ಇದನ್ನು ಹೇಳಿದ್ದಾರೆ. ಸೊ ನಾವೀಗ ಈ ತರ ರೆಡಿ ಮಾಡಿದ ತಕ್ಷಣ ಕೂಡ ಈಗಲೂ ಇದು ತಗೊಳ್ಳಿಕ್ಕೆ ಯೋಗ್ಯ ಅಂತ ಅಲ್ಲ. ಇದನ್ನ ಆಹುತಿಗೆ ಕೊಟ್ಟು ಆಹುತಿಯ ನಂತರದಲ್ಲಿ ಶೇಷವಾದದ್ದೇನಿದೆ ಅದು ನಮ್ಮ ಬಳಕೆಗೆ ಯೋಗ್ಯ ಅಂತ ಅದು ಔಷಧಿ ಗುಣವನ್ನು ಪಡಿತದೆ ಅಂತ ಹೇಳಿದ್ದಾರೆ. ಯಾರು ಔಷಧಿ ಗುಣ, ಅದರದ್ದು ಗುಣ ಪಂಚಗವ್ಯದಕ್ಕೆ ಏನು ನಮಗೆ ಫಲಿತಾಂಶ ಬೆನಿಫಿಟ್ಸ್ ಸಿಗ್ತದೆಯೋ ಅದೆಲ್ಲ ಆವಾಗ ಅಗ್ನಿಗೆ ಆಹುತಿ ಕೊಟ್ಟ ಮೇಲೆ ಸಿಗೋದು ಅಂತ. ಆಧ್ಯಾತ್ಮಿಕವಾಗಲೂ ಪ್ರತಿ ಸತಿಗೆ ಅಥವಾ ಯಾರಾದರೂ ಯಾವುದೇ ಅಶೌಚ ಬಂದರೂ ತಗೊಳ್ಳೋ ಪದ್ಧತಿ ಇದೆಯಲ್ಲ, ಅದನ್ನು ಆವಾಗ ಮಾಡಿದಾಗಲೂ ಅಗ್ನಿಗೆ ಆಹುತಿ ಕೊಟ್ಟ ಮೇಲೆ ಅದನ್ನು ನಾವು ತಗೊಳ್ಬೇಕು ಅಂತ ಹೇಳಿದ್ದಾರೆ. ಪ್ರತಿ ಸತಿಯಲ್ಲೂ ಎಲ್ಲಾ ರೀತಿಯ ಪುಣ್ಯ ಒಂದು ಕಾರ್ಯಕ್ರಮಗಳು ಏನೇ ಇದ್ರೂ ಕೂಡ ಅದರಲ್ಲಿ ಬಹುಶಃ ಪಂಚಗವ್ಯ ಇಲ್ಲದೆ ಆ ಕಾರ್ಯಕ್ರಮ, ಯಾವುದೇ ಪೂಜೆ ಪುನಸ್ಕಾರಗಳು ಇರಬಹುದು, ಅಲ್ಲಿ ಪಂಚಗವ್ಯ ಇಲ್ಲದೆ ಆ ಕಾರ್ಯಕ್ರಮ ಅನ್ನೋದು ಅಪೂರ್ಣವಾಗಿಯೇ ಇರುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ನಾವು ಇವತ್ತು ಇದನ್ನ ಒಂದು ಶಾಸ್ತ್ರೋಕ್ತವಾಗಿ ಮಾಡೋದನ್ನ ತೋರಿಸಿದ್ವಿ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ದ್ರವ್ಯಗಳ ಅಭಾವದಿಂದಾಗಿ, ಸಮಯದ ಅಭಾವದಿಂದಾಗಿ, ಅಥವಾ ಆಸಕ್ತಿಯ ಅಭಾವದಿಂದ, ಅಥವಾ ಜ್ಞಾನದ ಕೊರತೆಯಿಂದಾಗಿ ಏನಾಗ್ತಿದೆ, ಇದನ್ನ ಬಳಕೆ ಮಾಡುವ ರೀತಿ ತಪ್ಪಾಗಿ ಆಗ್ತಾ ಇದೆ. ಯಾವ ಪಂಚಗವ್ಯದಿಂದ ಇಷ್ಟೊಂದು ಅನುಕೂಲಗಳಿದೆ ಅಂತ ಈಗ ಇವ್ರು ಹೇಳಿರೋಂಥದ್ದು ಇರ್ಬೋದು, ಆಯುರ್ವೇದದಲ್ಲೂ ಇನ್ನಷ್ಟು ಉದ್ದ ಪಟ್ಟಿಯೇ ಇದೆ. ಇದರಿಂದ ನಾನು ಇವತ್ತು ಗ್ರಂಥವನ್ನ ನನ್ನ ಕೈಯಲ್ಲೇ ಹಿಡಿದು ಕೂತಿದ್ದೆ. ಎಷ್ಟೊಂದು ಅದ್ಭುತವಾದ ವಿಷಯವನ್ನ ಪಂಚಗವ್ಯದ ಬಗ್ಗೆ ಇದೆ ಅನ್ನೋದನ್ನು ನಾನು ಈಗ ಸದ್ಯದಲ್ಲೇ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ. ಅದಕ್ಕೂ ಮೊದಲು ಪಂಚಗವ್ಯವನ್ನು ತಯಾರಿಸುವಾಗ ಯಾವುದೇ ಕಾರಣಕ್ಕೂ ಒಣಗಿದ ಸಗಣಿಯ ಪುಡಿಯನ್ನು ಹಾಕುವಂಥದ್ದು ಇರ್ಬೋದು, ಗೋಮೂತ್ರದ ಬದಲಾಗಿ ಗೋಮೂತ್ರದ ಅರ್ಕ ಹಾಕುವಂಥದ್ದು ಇರ್ಬೋದು. ಈ ತರದ ಬಗ್ಗೆ ಆಯುರ್ವೇದದಲ್ಲಾಗ್ಲಿ ಅಥವಾ ವೇದೋಕ್ತ ರೆಫರೆನ್ಸ್ಗಳಲ್ಲಾಗ್ಲಿ ಎಲ್ಲಿ ಕೂಡ ನಮ್ಗೆ ಈ ತರ ರೆಫರೆನ್ಸ್ ಸಿಗಲ್ಲ. ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿಯಾಗಿ ಬಳಕೆ ಆಗ್ತಾ ಇದೆ. ಫ್ರೆಶ್ ಆಗಿ ನೋಡಿ, ಗೋಶಾಲೆ ಇದ್ರೂ ಕೂಡ ನಾವು ನಿನ್ನೆ ಮೊನ್ನೆ ಹಿಡಿದ ಗೋಮೂತ್ರವನ್ನು ಕೂಡ ಬಳಕೆ ಮಾಡಲ್ಲ. ಇವತ್ತಿನ ಬೆಳಗಿನ ಸೂರ್ಯೋದಯದ ನಂತರದಲ್ಲಿ ಯಾವ ಒಂದು ಗೋಮೂತ್ರವನ್ನ, ಅದರಲ್ಲೂ ಮತ್ತೆ ಯಾವ ಗೋಮೂತ್ರ, ಎಷ್ಟೋ ಜನ ನಾನಿಲ್ಲಿ ಗೋಕರ್ಣದಲ್ಲಿ ಟೂರಿಸ್ಟ್ ಬಂದವರನ್ನ ನೋಡ್ತೀವಿ, ರೋಡಲ್ಲಿ ಇರುವಂತಹ ಓಡಾಡ್ತಾ ಇರುವಂತಹ ಆಕಳುಗಳು, ಕೆಲವೊಬ್ರು ಹೋರಿಯದನ್ನು ಗೋಮೂತ್ರ ಹಿಡಿದು ಕುಡ್ದಿದ್ದು ನಾನು ನೋಡಿದ್ದೀನಿ. ಅದು ಬಿಡಿ, ಅವರ ತಪ್ಪಲ್ಲ, ಅವ್ರಿಗೆ ಗೊತ್ತಿಲ್ಲದೆ ಅದನ್ನ ಕುಡ್ದಿರ್ಬೋದು. ಗೋವು ಅಂದ್ರೆ ಎಲ್ಲವೂ ಒಂದೇ ಅಂತ ಸೇವನೆ ಮಾಡಿರ್ಬೋದು. ಆದ್ರೆ ಎಷ್ಟೊಂದು ಸತಿ ಆಕಳಿಂದು ಸಹ ಕಂಡ ಆಕಳಿಂದು ಅದು ರೋಡಲ್ಲಿ ಗೋಮೂತ್ರ ಮಾಡುವಾಗ ಅದನ್ನ ಹಿಡ್ಕೊಂಡು ಕುಡ್ದಂಥದ್ದನ್ನ ನಾನು ನೋಡ್ತಾ ಇದ್ದೀನಿ. ಆದ್ರೆ ಆ ರೀತಿಯಾಗಿ ಗೋಮೂತ್ರದ ಸೇವನೆಯನ್ನ ಎಲ್ಲಿ ಕೂಡ ಹೇಳಿಲ್ಲ. ಗೋಮೂತ್ರದ ಸೇವನೆಯಲ್ಲಿ ಗೋವಿನ ಲಕ್ಷಣವನ್ನು ಹೇಳ್ತಾರೆ. ಯಾವ ಗೋವಾಗಿರ್ಬೇಕು, ಆ ಗೋವು ಅನ್ನೋದು ಕರು ಹಾಕಿರ್ಬೇಕು, ಕಪಿಲ ವರ್ಣದ್ದಾಗಿರ್ಬೇಕು, ಮತ್ತೆ ತಾಯಿ ಅದಿನ್ನು ಹಾಲು ನೀಡ್ತಾ ಇರುವಂತಹ ಗೋವು ಆಗಿರ್ಬೇಕು. ಗೋಮೂತ್ರ ಅಂದ ತಕ್ಷಣ ಯಾವುದೋ ಒಂದು ಗೋವಾದರೆ ಆಯಿತು ಅಂತ ಇಲ್ಲ. ಅಲ್ಲಿ ಕೂಡ ಅದು ಹೆಣ್ಣಾದ್ರೆ ಆಯ್ತು, ಹೋರಿ ಆಗಿರ್ಬಾರ್ದು, ಗೋವು ಹೆಣ್ಣಾದ್ರೆ ಆಯ್ತು ಹಾಗೂ ಇಲ್ಲ. ಹೆಣ್ಣು ಆಕಳಾಗಿರ್ಬೇಕು, ಅದು ಈಗಾಗಲೇ ಗರ್ಭಧಾರಣೆಯನ್ನ ಮಾಡಿ ಕರುವನ್ನ ಹಾಕಿ ಹಾಲನ್ನ ಕೊಡುತ್ತಾ ಇರುವಂತಹ ಗೋವಿನ ಗೋಮೂತ್ರ ಮಾತ್ರ ಈ ತರ ಪೂಜೆಗೆ ಬಳಸ್ತಕ್ಕದ್ದು. ಇನ್ನು ಅದು ಬಹುಶಃ ಸಿಗದಿದ್ದಾಗ ಅಟ್ಲೀಸ್ಟ್ ತಾಯಿ ಆಗಿ ಮುಗ್ದಿರುವಂತಹ ಹಸುವಿಂದ ಆಗಿರ್ಬೋದು. ಅದ್ರ ಬದಲು ಇನ್ನೂ ಗರ್ಭಿಣಿಯೇ ಆಗದ ಅಥವಾ ಇನ್ನೂ ಕೂಡ ಗರ್ಭಧಾರಣೆಗೆ ಅಷ್ಟು ವಯಸ್ಸನ್ನು ಪ್ರಾಪ್ತಿ ಮಾಡದ ಹಸುವಿನ ಗೋಮೂತ್ರ ಕೂಡ ಈ ಒಂದು ಗೋಮೂತ್ರ ಅಂತ ಈ ಒಂದು ಪಂಚಗವ್ಯದಲ್ಲಿ ಬಳಕೆ ಆಗಲ್ಲ. ಗೋಮೂತ್ರ ಅಂತ ಆಗ್ಬೇಕಂದಾಗ ಅದು ಈಗಾಗಲೇ ಕರುವನ್ನ ಹಾಕಿರ್ಬೇಕು, ಅದರಲ್ಲೂ ಹಾಲನ್ನ ಕುಡಿಸ್ತಾ ಇರುವ ಅವಧಿ ಆದ್ರೆ ಶ್ರೇಷ್ಠ. ಹೀಗೆ ಇಷ್ಟೊಂದು ರಿಸ್ಟ್ರಿಕ್ಷನ್ಸ್ಗಳು ಯಾಕೆ ಇದೆ ಅಂತ ಅಂದಾಗ ಇದರಿಂದ ಸಿಗುವಂತ ಬೆನಿಫಿಟ್ಗಳು ಕೂಡ ಅಷ್ಟೇ ಅದ್ಭುತವಾದದ್ದು. ಹಾಗಾಗಿ ಇಷ್ಟೊಂದು ರೆಸ್ಟ್ರಿಕ್ಷನ್ಸ್ಗಳಿದೆ. ಆದರೆ ನೀವು ಯಾವುದಾದ್ರೂ ಬೇರೆ ಬೇರೆ ಕಾರಣಗಳಿಂದಾಗಿ ಇದನ್ನ ಈ ರೀತಿಯಾಗಿ ಅಲ್ಲದೆ ಹೇಗೇಗೋ ಪ್ರೊಸೆಸ್ಡ್ ಮಾಡಿರುವಂಥದ್ದನ್ನ ತಗೊಂಡಾಗ ಅದರಿಂದ
ನಿಮಗೆ ಉಪಯೋಗ ಸಿಗೋದು ಕೂಡ ಅಷ್ಟೇ ದುರ್ಲಭ ಆಗತ್ತೆ, ಅಥವಾ ನಿಮಗೆ ಇದರಿಂದ ಇನ್ನಷ್ಟು ಸಮಸ್ಯೆ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಚರಕ ಸಂಹಿತೆಯಲ್ಲಿ ನೋಡಿ, ಅಪಸ್ಮಾರ ಚಿಕಿತ್ಸೆಯನ್ನ ಹೇಳುವಾಗ, ಅಪಸ್ಮಾರ ಅಂತಂದ್ರೆ ಎಪಿಲೆಪ್ಸಿ ಬರುವಂಥದ್ದು. ಇತ್ತೀಚೆಗೆ ಈಗ ಹೇಳ್ತಾರಲ್ವಾ, ಫಿಟ್ಸ್ ಬರುತ್ತೆ, ಎಪಿಲೆಪ್ಸಿ ಆಗತ್ತೆ, ಅಥವಾ ಬ್ರೈನ್ ರಿಲೇಟೆಡ್ ಒಂದಿಷ್ಟು ರೋಗಗಳು, ಇದಕ್ಕೆ ಚಿಕಿತ್ಸೆಯೇ ಇಲ್ಲ ಅಂತ ಹೇಳುವಂಥ ದುಶ್ಚಿಕಿತ್ಸಾ ಅಂತ ಹೇಳಿದಾಗ, ದುಶ್ಚಿಕಿತ್ಸಾ ಅಂದರೆ ಚಿಕಿತ್ಸೆಗೆ ತುಂಬ ದುರ್ಲಭವಾದಂಥದ್ದು, ಚಿಕಿತ್ಸೆ ಮಾಡಲು ಸಾಧ್ಯ ಇಲ್ಲದೇ ಇರುವಂತಹ ರೋಗಗಳು, ಮಿದುಳಿಗೆ ಸಂಬಂಧಪಟ್ಟಂಥದ್ದು. ಅದರಲ್ಲಿ ಈ ಒಂದು ನಮ್ಮ ಪಂಚಗವ್ಯ ಏನಿದೆ ಅತ್ಯದ್ಭುತವಾಗಿ ಕೆಲಸ ಮಾಡುತ್ತೆ. ಈಗ ನೆಕ್ಸ್ಟ್ ಟೈಮ್ ನನಗೆ ಗೊತ್ತು ನಿಮ್ಮ ಪ್ರಶ್ನೆ ಏನಿರುತ್ತೆ ಅಂದರೆ, ನಿಮ್ಮ ಮನೆಯಲ್ಲಿ ಗೋಶಾಲೆ ಇದೆ, ನೀವು ಮಾಡ್ತೀರಾ, ನಾವೆಲ್ಲ ಏನು ಮಾಡೋದು ಹಾಗಾದರೆ, ಪೇಟೆಯಲ್ಲಿ ಇರೋರು, ಗೋಶಾಲೆ ಇಲ್ಲದಿದ್ದವರು ಪಂಚಗವ್ಯ ಸೇವನೆ ಮಾಡಲೇಬಾರ್ದಾ ಅಂತ ನೆಕ್ಸ್ಟ್ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ನಮಗೆ ಚರಕ ಸಂಹಿತೆಯಲ್ಲಿ ಸಿಗತ್ತೆ. ಇಲ್ಲಿ ಅಲ್ಪ ಪಂಚಗವ್ಯ ಗ್ರತ ಹಾಗೂ ಮಹಾಪಂಚಗವ್ಯ ಅಂತ ಎರಡು ರೆಫರೆನ್ಸ್ ನಮಗೆ ಸಿಗತ್ತೆ. ಅಲ್ಪ ಪಂಚಗವ್ಯ ಹಾಗೂ ಮಹಾಪಂಚಗವ್ಯ ಅನ್ನೋ ಎರಡು ರೆಫರೆನ್ಸ್ಗಳಲ್ಲಿ ಏನನ್ನು ಹೇಳುತ್ತೆ ಅಂದರೆ, ಈ ಒಂದು ಪಂಚಗವ್ಯದ ದ್ರವ್ಯವನ್ನು ಉಪಯೋಗಿಸಿ ನಾವು ಅದರ ಘೃತವನ್ನು ತಯಾರು ಮಾಡಿ ಇಡುವಂಥದ್ದು. ಘೃತ ಪಾಕ ಲಕ್ಷಣ, ಘೃತ ಸಿದ್ಧಿ ಲಕ್ಷಣ, ಆ ಘೃತವನ್ನು ಮಾಡಿ ಅದಿಟ್ಟಾಗ ಪಂಚಗವ್ಯ ಘೃತ ಅಂತ ಬರುತ್ತೆ. ಹಾಗೆ ಮಹಾಪಂಚಗವ್ಯ ಘೃತ ಅಂತ ಬರುತ್ತೆ. ಸೊ ಇದನ್ನು ನಾವು ತಯಾರು ಮಾಡಿಟ್ಟಾಗ ಇದನ್ನ ವರ್ಷಾನುಗಟ್ಟಲೆ ನೀವು ಬಳಸ್ಬೋದು. ಯಾವ ರೀತಿಯಲ್ಲಿ ನಾವು ಫ್ರೆಶ್ ಆಗಿ ಪಂಚಗವ್ಯವನ್ನು ಸೇವನೆ ಮಾಡ್ತೀವೋ ಅದೇ ರೀತಿ ಇದನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಇಲ್ಲದಿದ್ದವರು ಏನೇನೋ ಒಣಗಿದ ಸಗಣಿ ಪುಡಿನೋ ಇನ್ನೊಂದೋ ಎಲ್ಲ ಹಾಕಿ ಕಷ್ಟಪಡುವುದರ ಬದಲಾಗಿ, ಅಥವಾ ತಪ್ಪಾದ ರೀತಿಯಲ್ಲಿ ಬಳಕೆಯ ಬದಲಾಗಿ ಸರಿಯಾದ ರೀತಿಯಲ್ಲಿ ಮಹಾಪಂಚಗವ್ಯ ಘೃತವನ್ನು ಅಥವಾ ಪಂಚಗವ್ಯ ಘೃತವನ್ನು ನೀವು ವೈದ್ಯರಲ್ಲಿ ಪಡೆದುಕೊಂಡು ಅದನ್ನು ನೀವು ಬಳಕೆ ಮಾಡ್ಬೋದು. ಇದನ್ನು ಪ್ರತಿನಿತ್ಯ ನಿಮ್ಮ ಊಟದ ಜೊತೆಯಲ್ಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಬಿಸಿ ನೀರಿಗೆ ಈ ಪಂಚಗವ್ಯ ಘೃತವನ್ನು ಹಾಕಿ ಕುಡಿಯುವ ರೀತಿಯಲ್ಲಿ ನೀವು ಇದನ್ನು ಬಳಕೆ ಮಾಡ್ಬೋದು. ತುಂಬ ಅದರಿಂದ ಏನೇನು ಉಪಯೋಗ ಹೇಳುವಾಗ ಹೇಳ್ತಾರೆ ನೋಡಿ, ಅಪಸ್ಮಾರ ವಿಮೋಕ್ಷಾರ್ಥಂ ಯೋಗಾನ್ ಸಂಶಮನ ಶೃಣು. ಇದೇನು ಮಾಡುತ್ತೆ, ಅಪಸ್ಮಾರದಿಂದ ನಿಮಗೆ ಮುಕ್ತಿಯನ್ನು ಕೊಡುತ್ತೆ. ಮೇಂಟೈನ್ ಅಲ್ಲ, ಮ್ಯಾನೇಜ್ಮೆಂಟ್ ಅಲ್ಲ, ವಿಮೋಕ್ಷಣಾರ್ಥಂ, ಅಪಸ್ಮಾರ ವಿಮೋಕ್ಷಣಾರ್ಥಂ, ಅಪಸ್ಮಾರ ಅನ್ನುವಂಥ ರೋಗದಿಂದ ನಿಮಗೆ ಮುಕ್ತಿಯನ್ನ ಕೊಡುವಂಥದ್ದು. ಅಷ್ಟೇ ಅಲ್ಲದೆ ಇದರಿಂದಾಗಿ ಏನಾಗುತ್ತೆ ಅಂತಂದ್ರೆ, ಅಪಸ್ಮಾರದ ಅಷ್ಟೇ ಅಲ್ಲದೆ ಅಕಾಲ ಜ್ವರ ನಾಶನಂ, ಅಕಾಲ ಜ್ವರ ನಾಶನಂ, ಅಪಸ್ಮಾರವನ್ನು ತಡೆ ಹಿಡಿಯುತ್ತೆ, ಜೊತೆಯಲ್ಲಿ ಅಕಾಲ ಜ್ವರ ನಾಶನವನ್ನ ಮಾಡುತ್ತೆ. ಅಂದ್ರೆ ನಿಮ್ಮ ದೇಹದಲ್ಲಿರುವಂತಹ ಎಲ್ಲಾ ರೀತಿಯ ಇನ್ಫ್ಲಮೇಷನ್ಸ್ ಇರ್ಬೋದು, ಆ ಇನ್ಫ್ಲಮೇಟರಿ ಕಂಡೀಷನ್ಸ್ಗಳೇನಿದೆ ಅದೆಲ್ಲದರಲ್ಲಿ ಕೂಡ ಈ ಒಂದು ಪಂಚಗವ್ಯ ಅನ್ನೋದು ಅತ್ಯದ್ಭುತವಾಗಿ ಸಹಾಯ ಮಾಡುತ್ತೆ ಅಂತ ನಮಗಿಲ್ಲಿ ರೆಫರೆನ್ಸ್ಗಳು ನೋಡಕ್ ಸಿಗೋದು. ಸೊ ಪಂಚಗವ್ಯ ಅಂತ ಇದ್ದಲ್ಲಿ ಇದೇ 5 ದ್ರವ್ಯಗಳನ್ನ ಘೃತಪಾಕ ಸಿದ್ಧಿ ಲಕ್ಷಣ ಅಂತ ಆಯುರ್ವೇದದಲ್ಲಿ ಏನು ಉಲ್ಲೇಖ ಇದೆ ಅದರ ಪ್ರಕಾರ ಮಾಡಿದಾಗ ಅದು ಪಂಚಗವ್ಯ ಘೃತ. ಇದು ಅಪಸ್ಮಾರ ಹಾಗೂ ಅಕಾಲ ಜ್ವರಕ್ಕೆ ತುಂಬಾ ಅತ್ಯದ್ಭುತವಾದ ಔಷಧಿ ಅಂತ ರೆಫರೆನ್ಸ್ ಇರುವಂಥದ್ದು. ಹಾಗೆ ಮಹಾಪಂಚಗವ್ಯ ಘೃತ ಅಂತ ಬಂದಾಗ ಅಲ್ಲಿ ಇದೇ ದ್ರವ್ಯದೊಟ್ಟಿಗೆ ಇನ್ನೊಂದಿಷ್ಟು ಕಷಾಯ ದ್ರವ್ಯಗಳು, ಕಲ್ಕ ದ್ರವ್ಯಗಳನ್ನ ಸೇರಿಸ್ತಾರೆ. ದಶಮೂಲದಲ್ಲಿ ಬರುವಂತಹ ಬೃಹತ್ ಪಂಚಮೂಲ, ಲಘು ಪಂಚಮೂಲ, ಎಲ್ಲ ದಶಮೂಲದ ದ್ರವ್ಯಗಳು, ಅದರ ಜೊತೆಗೆ ನೇಗಿಲ್ ಮುಳ್ಳು, ಅಂಡ್ಲೆಕಾಯಿ, ಆಮೇಲೆ ತಾರೆಕಾಯಿ, ನೆಲ್ಲಿಕಾಯಿ, ಈ ಥರ ತ್ರಿಫಲ, ದಶಮೂಲ ಹಾಗೂ ತ್ರಿಫಲ, ಅದರ ಜೊತೆಗೆ ಹಳದಿ ಮತ್ತು ದಾರುಹರಿದ್ರ ಅನ್ನುವಂಥ ಸಸ್ಯ ಇಲ್ಲಿ ನಮ್ಮ ಸಸ್ಯ ಸಂಜೀವನಿಯಲ್ಲಿ ಕೂಡ ಬೆಳೀತಾ ಇದ್ದೀವಿ. ಇದು ತುಂಬಾ ದುರ್ಲಭವಾಗಿ ಸಿಗ್ತಾ ಇರುವಂಥದ್ದು, ತುಂಬಾ ನೋಡ್ಲಿಕ್ಕೆ ಸಿಗದೆ ಇರುವಂಥದ್ದು. ದಾರುಹರಿದ್ರದಲ್ಲಿ ಕ್ಯಾನ್ಸರ್ವನ್ನು ನಾಶ ಮಾಡುವಂಥ ಶಕ್ತಿ ಕೂಡ ಇರುವಂಥದ್ದು. ಅಷ್ಟೇ ಅಲ್ಲದೆ ಇದು ನಿಮ್ಮ ಚರ್ಮದ ಕಾಂತಿ ಹಾಗೂ ರಕ್ತದ ಶುದ್ಧಿಯಲ್ಲಿ ಕೂಡ ಸಹಾಯ ಮಾಡುವಂಥದ್ದು. ಸೊ ಹೀಗೆ ಹರಿದ್ರ, ಹಳದಿ ಮತ್ತು ದಾರುಹರಿದ್ರ, ಹಾಗೆ ಕುಟಜ ವೃಕ್ಷವನ್ನ ಈಗಾಗಲೇ ನಾವು ಸುಮಾರು ಸತಿ ನಿಮಗೆ ತೋರಿಸಿದ್ದೀವಿ. ಆ ಥರ ಕುಟಜದ ಮರದ ಚಕ್ಕೆ ಏನಿದೆ ಅದು, ಮತ್ತೆ ಸಪ್ತಪರ್ಣ ಮರದ ಚಕ್ಕೆ, ಸಪ್ತಪರ್ಣಕ್ಕೆ ಹಾಲೆ ಚಕ್ಕೆ ಅಂತ ಹೇಳ್ತಾರೆ. ಇದು ಅತ್ಯದ್ಭುತವಾದ ವಿಷಮಜ್ವರ ನಾಶಕವೂ ಹೌದು. ಸೊ ಅದರ ಚಕ್ಕೆ, ಅಪಾಮಾರ್ಗ ಅಂದ್ರೆ ಉತ್ತರಣಿ ಅಂತ ಹೇಳ್ತಾರೆ. ಹಾಗೆ ಇವತ್ತಿನ ಒಂದು ಯಜ್ಞದಲ್ಲಿ ಕೂಡ ನಾವು ಉತ್ತರಣೆಯನ್ನ, ಹಲವಾರು ಯಜ್ಞಗಳಲ್ಲಿ ಉತ್ತರಣೆಯನ್ನ ಕೂಡ ಸಮಿತಾಗಿ ಬಳಸ್ತಾರೆ. ಹಾಗೆ ನೀಲಿನಿ ಅಂತ ಅಂದ್ರೆ ಇಂಡಿಗೋ ಅಂತ, ನೀವು ಹೇರ್ ಕಲರಿಂಗಿಗೆ ಏನು ಬಳಸ್ತೀರಾ ಅಲ್ವಾ, ಆ ನೀಲಿನಿ ಅನ್ನೋದು ಒಂದು ಸಸ್ಯ. ಅದು ನಿಮ್ಮ ಕೂದಲಿಗೆ ಕಪ್ಪು ಬಣ್ಣವನ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ಅದು ನಿಮ್ಮ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು. ನೀಲಿನಿ ಅನ್ನೋದು ವಿಷನಾಶಕ, ಎಲ್ಲ ರೀತಿಯ ಜಂತು, ನಂಜು ಹಾಗೂ ವಿಷವನ್ನ ನಾಶ ಮಾಡುವಂತಹ ಶಕ್ತಿಯನ್ನ ಹೊಂದಿರುವಂಥದ್ದು. ಸೊ ಆ ನೀಲಿನಿಯ ಇಡೀ ಗಿಡವನ್ನ ಹಾಕಬೇಕು. ಕಟುರೋಹಿಣಿ ಅಥವಾ ಕಟುಕಿ ಅಂತ ಹೇಳ್ತಾರೆ. ಇದು ಇದು ವಿರೇಚಕವೂ ಹೌದು. ಹಾಗೆ ಶಂಪಾಕ ಅನ್ನುವಂತಹ ಒಂದು ಸಸ್ಯ, ಇದರೊಟ್ಟಿಗೆ ಎಲ್ಲ ಪುಷ್ಕರ ಮೂಲ ಇರಬಹುದು, ಆಮೇಲೆ ಉದುಂಬರ, ಇದೆಲ್ಲ ದ್ರವ್ಯವನ್ನು ಸೇರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ನೀರನ್ನು ಹಾಕಿ ಕಷಾಯ ಮಾಡಿ ಮೊದಲು ಕುದಿಸ್ಕೊಳ್ಬೇಕು. ಆ ಕಷಾಯ ಮಾಡಿ ಕುದಿಸಿ ಅದನ್ನು ಈಗ ನೀವು 100 ಲೀಟರ್ ಹಾಕಿದರೆ ಅದು 25 ಲೀಟರ್ಗೆ ಬತ್ತಬೇಕು.
ಅಂದರೆ 75 ಲೀಟರ್ ಆಗುವಷ್ಟು ಇವಾಪರೇಟ್ ಆಗಿ ಹೋಗಬೇಕು, ಅಷ್ಟು ಸ್ಟ್ರಾಂಗ್ ಡಿಕಾಕ್ಷನ್ ಅದು ಆಗಬೇಕು. ಅದಾದ ನಂತರದಲ್ಲಿ ಅದಕ್ಕೆ ಕಲ್ಕ ದ್ರವ್ಯವನ್ನು ಸೇರಿಸುವಂಥದ್ದು. ಆ ಡಿಕಾಕ್ಷನನ್ನು ತೆಗೆದು ಅದನ್ನ ಅರಿಸ್ಕೊಂಡು ಫಿಲ್ಟರ್ ಮಾಡಿ ಅದಕ್ಕೆ ಕಲ್ಕದ್ರವ್ಯದಲ್ಲಿ ಭಾರಂಗಿ ಟಾನ್ಸಿಲೈಟಿಸು, ಟಾನ್ಸಿಲ್ಸ್ಗಳು ಮತ್ತು ನಮ್ಮ ದೇಹದಲ್ಲಿ ಬೆಳೆಯುವಂತಹ ಈ ಒಂದು ಇನ್ಫ್ಲಮೇಷನ್ಗಳಿಗೆಲ್ಲ ತುಂಬ ಒಳ್ಳೆಯದು, ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ. ಹಾಗೆಯೇ ಪಾಠ ಅಂತಂದರೆ ಹಾಡೆ ಸೊಪ್ಪು ಅಂತಾರೆ, ತುಂಬ ತಂಪು, ಕರುಳಿನ ಸಂಬಂಧಿ ಎಲ್ಲ ರೋಗಗಳನ್ನು ಕೂಡ ನಾಶ ಮಾಡುವಲ್ಲಿ ಸಹಾಯ ಆಗುವಂಥದ್ದು ಪಾಠ ಸಸ್ಯ. ಆಮೇಲೆ ತ್ರಿಕಟ್ಟು ಅಂತ ಅಂದರೆ 3 ರೀತಿಯ ಕಟು ರುಚಿಯನ್ನು ಹೊಂದಿರುವಂಥ ದ್ರವ್ಯ. ಅದು ಶುಂಠಿ ಮತ್ತು ಕಪ್ಪು ಮೆಣಸು, ಪಿಪ್ಪಲಿ, ಶುಂಠಿ ಮರೀಚ ಪಿಪ್ಪಲಿ ಅಂತ ಹೇಳ್ತೀವಲ್ವ, ಅದು 3 ತ್ರಿಕಟ್ಟುಗಳು. ಹೌದು, ಅದನ್ನು ಹಾಗೆಯೇ ಅದರ ಜೊತೆಯಲ್ಲಿ ಇನ್ನೊಂದಿಷ್ಟು ಎಲ್ಲ ಸಸ್ಯಗಳನ್ನು ಹಾಕಿ ಅದರದ್ದು ಏನು ದಂತಿ ಅಂತೆಲ್ಲ ಇದೆ, ದಂತಿ ಅನ್ನೋದೆಲ್ಲ ವಿರೇಚಕ, ಎಲ್ಲ ಅದರದ್ದು ಪೇಸ್ಟ್ ಮಾಡಿ ಚಟ್ನಿ ಥರ ಮಾಡಿ, ಕಲ್ಕ ಅಂತಂದರೆ ಪೇಸ್ಟ್, ಆ ಪೇಸ್ಟನ್ನು ಈ ಕಷಾಯಕ್ಕೆ ಹಾಕುವಂಥದ್ದು. ಈಗ ನಾವು ಮೊದಲು ಏನು 100 ಲೀಟರ್ ಮಾಡಿ ಅದನ್ನ 25 ಲೀಟ್ರಿಗೆ ಬತ್ತಿಸ್ಕೊಂಡಂಥ ಕಷಾಯ ಏನಿದೆ ಅದಕ್ಕೆ ಈ ಎಲ್ಲ ದ್ರವ್ಯಗಳನ್ನು, ಕಲ್ಕ ದ್ರವ್ಯಗಳನ್ನು ಹಾಕಿ, ಇದರಲ್ಲಿ ಭೂನಿಂಬ ಕೂಡ ಇದೆ, ಚಿರಾತ ಕಡ್ಡಿ ಅಥವಾ ಪಿರಾತ ತಿಕ್ತ ಅಂತ ಹೇಳ್ತಾರಲ್ಲ, ಇಂಥ ಹಲವಾರು ದ್ರವ್ಯಗಳಿದೆ. ಅನಂತ ಮೂಲ ಇದೆ, ಸಾರಿವ ಇದೆ, ಕೃಷ್ಣ ಮೂಲ ಇದೆ, ರೋಹಿಷ ಇದೆ, ಭೂತಿಕ ಇದೆ, ಮೂರ್ವ ಇದೆ. ಇಂಥ ಎಲ್ಲ ಸಸ್ಯಗಳನ್ನು ಪೇಸ್ಟ್ ಮಾಡಿ ಆ ಪೇಸ್ಟನ್ನು ಕೂಡ ಈ ಕಷಾಯಕ್ಕೆ ಹಾಕುವಂಥದ್ದು. ಅದನ್ನು ಹಾಕಿ ಆದಮೇಲೆ ಕೊನೆಯಲ್ಲಿ ಈ ಒಂದು 5 ಪಂಚಗವ್ಯದಲ್ಲಿ ಅಲ್ಪ ಪಂಚಗವ್ಯದಲ್ಲಿ ಏನಿತ್ತಲ್ವ ಈ 5 ದ್ರವ್ಯಗಳನ್ನು ಕೂಡ ಅದಕ್ಕೆ ಹಾಕಿ ಘೃತಸಿದ್ಧಿ ಲಕ್ಷಣ ಬರೋ ತನಕ ಅದನ್ನು ಪಾಕ ಮಾಡುವಂಥದ್ದು. ಅದನ್ನು ಮಹಾಪಂಚಗವ್ಯ ಘೃತ ಅಂತ ಹೇಳ್ತಾರೆ. ಈ ಮಹಾಪಂಚಗವ್ಯ ಘೃತದ ಉಪಯೋಗ ಹೇಳುವಾಗ ಹೇಳ್ತಾರೆ ಇಲ್ಲಿ, ಅಪಸ್ಮಾರೆ ತಥೋ ಉನ್ಮಾದೆ ಶ್ವಯತ್ತು ಉದರೇಶು ಚ ಅಂತ. ನೋಡಿ, ನಮ್ಮ ಒಂದು ಅಪಸ್ಮಾರ ಹಾಗೂ ಉನ್ಮಾದ ರೋಗ ಇದೆಲ್ಲ ಮಾನಸಿಕ ರೋಗಗಳಲ್ಲಿ ಬರುವಂಥದ್ದು. ಉನ್ಮಾದ ಆಗುವಂಥದ್ದು, ಅಪಸ್ಮಾರ ಆಗುವಂಥದ್ದು, ಹಾಗೆ ಶ್ವಯತ್ತು ದೇಹದ ಯಾವುದೇ ಅಂಗದಲ್ಲಿ ಇದ್ದಂತಹ ಸ್ವೆಲ್ಲಿಂಗ್ ಇರ್ಬೋದು, ಊತ. ಶ್ವಯತ್ತು ಅಂದಾಗ ಎಡಿಮಾ ಅಂತ ಅಥವಾ ಊತ ಅಂತ. ಈಗ ಹೊಟ್ಟೆಯಲ್ಲಿ ಅಸೈಟಿಸ್ ಅಂತ ಆಗುತ್ತೆ ಉದರ ರೋಗದಲ್ಲಿ. ಈಗ ಲಿವರ್ ಎಲ್ಲ ಫೇಲ್ ಆದಾಗ ಅಥವಾ ಲಿವರ್ ಸಿರೋಸಿಸ್ ಅಂತ ಆದಾಗ ಹೊಟ್ಟೆಯಲ್ಲಿ ಅಸೈಟಿಸ್ ಅಂತ ಬರುತ್ತೆ. ನೀವು ಬಹುಶಃ ನೆನಪಿದ್ರೆ ನಾವೀಗೊಂದು 4 ವರ್ಷದ ಹಿಂದೆ ಶುರು ಮಾಡುವಾಗ ಒಬ್ಬರು ಒಂದು ರೋಗಿ ಬಂದಿದ್ರು, ಅವರಿಗೆ ನಾವು ಪಂಚಗವ್ಯ ಥೆರಪಿಯನ್ನ ಮಾಡಿದ್ವಿ, ಹಾಗೂ ಅವರು ಗುಣಮುಖರಾಗಿದ್ರು. ನೆನಪಾಯ್ತಾ? ಬರುವಾಗ ಅತ್ಯಂತ ಕ್ಷೀಣ ದೇಹ, ಆದ್ರೆ ಹೊಟ್ಟೆ ತುಂಬಾ ದೊಡ್ಡದಾಗಿ ಬಂದು ಅದು ಇನ್ನು ಟ್ರೀಟ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಎಲ್ಲಾ ಕಡೆಯಲ್ಲಿ ರಿಜೆಕ್ಟ್ ಆದಂಥವರು ಇಲ್ಲಿ ಬಂದು ಪಂಚಗವ್ಯ ಥೆರಪಿಯನ್ನ ತೆಗೆದುಕೊಂಡು ಕರೆಕ್ಟ್ ಅವರು ಹುಷಾರಾದಂಥ ಒಂದು ನಿದರ್ಶನ ನಿಮ್ಗೆ ನೆನಪಿರ್ಬೋದು. ಅದೇ ರೀತಿ ಆ ರೀತಿ ಅಲ್ಲಿ ಒಂದು ಎಡಿಮಾ ಇರುವಂಥದ್ದು, ಸ್ವೆಲ್ಲಿಂಗ್ ಇರುವಂಥದ್ದು, ಊತ ಇರುವಂಥದ್ದು, ಶ್ವಯತ್ತು ಅಂತ ಅಂದರೆ ಆ ಎಲ್ಲ ರೀತಿಯ ಊತವನ್ನು. ಮತ್ತು ಉದರ ರೋಗ ಅಂದರೆ ಹೊಟ್ಟೆಗೆ ಸಂಬಂಧಪಟ್ಟ ಯಾವುದೇ ರೋಗ ಇರ್ಬೋದು. ಅದು ಈಗ ಸಿಂಪಲ್ ಆದಂಥ ಹೊಟ್ಟೆ ನೋವಿಂದ ಹಿಡಿದು ಮಾರಣವಾದಂತಹ ಒಂದು ಕ್ಯಾನ್ಸರ್ ತನಕದ ಯಾವುದೇ ರೋಗ ಇದ್ದರೂ ಕೂಡ ಕರುಳು ಸಂಬಂಧಿ ಎಲ್ಲ ರೋಗಗಳಲ್ಲಿ ಈ ಮಹಾಪಂಚಗವ್ಯ ಘೃತ ಅನ್ನೋದು ಸಹಾಯ ಆಗತ್ತೆ. ಮತ್ತು ಗುಲ್ಮ ಅಂದರೆ ಯಾವುದೇ ರೀತಿಯ ಟ್ಯೂಮರ್ ಇರುವಂಥದ್ದು, ಗಡ್ಡೆಗಳಾಗುವಂಥದ್ದು, ನಮ್ಮ ದೇಹದೊಳಗೆ ಗಡ್ಡೆಗಳಾಗುವಂಥದ್ದು. ಮತ್ತು ಅರ್ಷಸ್ ಅಂದರೆ ಪೈಲ್ಸ್ ಆದಾಗ, ಪಾಂಡು ಅಂದರೆ ಎನಿಮಿಯಾ, ರಕ್ತಹೀನತೆ ಆಗುತ್ತಲ್ವ, ರಕ್ತಹೀನತೆಯಲ್ಲಿ ಕೂಡ ಮಹಾಪಂಚಗವ್ಯ ಘೃತ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಕಾಮಲ, ಜಾಂಡಿಸ್ ಅಂತ ಬಂದಾಗ. ಆಮೇಲೆ ಹಲೀಮಕ ಅನ್ನೋದು ಕೂಡ ಜಾಂಡಿಸಿಂದ ಇನ್ನೊಂದು ಟೈಪ್, ಅದನ್ನು ಸಂಸ್ಕೃತದಲ್ಲಿ ಹಲೀಮಕ ಅಂತ ಹೇಳಿರೋವಂಥದ್ದು. ಸೊ ಇಂತಹ ಎಲ್ಲ ರೋಗಗಳಲ್ಲಿ ಏನು ಹೇಳ್ತಾರೆ ಗೊತ್ತಾ, ಇದೆಲ್ಲ ಅಮೃತ ಸಮಾನ ಅಂತ ಶ್ಲೋಕ ಹೇಳುತ್ತೆ. ಈ ಎಲ್ಲ ರೋಗಗಳಲ್ಲಿ ಈ ಮಹಾಪಂಚಗವ್ಯ ಘೃತ ಅನ್ನೋದೇನಿದೆ ಅಲ್ವಾ, ಇದನ್ನು ಪ್ರಯೋಕ್ತವ್ಯಂ ದಿನೇ ಇದನ್ನ ಪ್ರತಿನಿತ್ಯ ನಾವು ಕೊಡ್ತಾ ಹೋದಾಗ ಇದು ಅಮೃತಕ್ಕೆ ಸಮಾನವಾಗತ್ತೆ. ಆ ರೋಗಗಳನ್ನು ನಾಶ ಮಾಡುವಲ್ಲಿ ಸಹಾಯ ಆಗತ್ತೆ. ಅಷ್ಟೇ ಅಲ್ಲದೆ ನಮ್ಮಲ್ಲಿರುವಂಥ ಎಲ್ಲ ರೀತಿಯ ದರಿದ್ರತೆಯನ್ನ, ಗ್ರಹ ಬಾಧೆಯನ್ನ ಮತ್ತೆ ಚತುರ್ಥಕ ಜ್ವರವನ್ನ ಇದು ನಾಶ ಮಾಡತ್ತೆ ಅಂತ ಉಲ್ಲೇಖ ಇರುವಂಥದ್ದು. ಚತುರ್ಥಕ ಜ್ವರ ಅಂತಂದ್ರೆ ಅದು ಜ್ವರದಲ್ಲಿ, ಈಗ ಆಯುರ್ವೇದದಲ್ಲಿ ಜ್ವರದ ಬಗ್ಗೆಯೇ ಒಂದು 200 ಪೇಜಿನ ಆಗುವಷ್ಟು ದೊಡ್ಡ ಒಂದು ಅಧ್ಯಾಯ ಇದೆ. ಜ್ವರದಲ್ಲಿ ಹಲವಾರು ರೀತಿಯ ಜ್ವರ ನಮ್ಮಲ್ಲಿ ಈಗ ನಾವೇನ್ ಹೇಳ್ತೀವಲ್ಲ ಹಾಗೆ ಪ್ರತಿ 4 ದಿನಕ್ಕೆ ಒಮ್ಮೆ ಬರ್ತಾ ಇರುವಂತದ್ದು, ಕಡಿಮೆನೇ ಆಗಲ್ಲ ಅಂತ. ನನಗೆ ಒಟ್ನಲ್ಲಿ ನಾನು ಆರಾಮಿದ್ದೇನೆ ಅನ್ನೋ ದಿನನೇ ಇಲ್ಲ. ಇವತ್ತು ಬಂತು, ಇನ್ನೊಂದ್ 2 ದಿನ ಆರಾಮಿದ್ದೇನೆ ಅನ್ನೋ ಅಷ್ಟರಲ್ಲಿ ಮತ್ತೆ 4 ದಿನಕ್ಕೆ ಜ್ವರ ಬರ್ತಾ ಇದೆ. ಈ ತರಹ ತುಂಬಾನೇ ಕಷ್ಟಕರ ಆದಂಥದ್ದು, ದುಶ್ಚಿಕಿತ್ಸಕ ಆದಂಥದ್ದು ಜ್ವರದ ವಿಧಗಳಲ್ಲಿ ಕೂಡ ಈ ಮಹಾಪಂಚಗವ್ಯ ಘೃತ ಅನ್ನೋದು ಸಹಾಯ ಆಗತ್ತೆ ಅಂತ ನಮ್ಗಿಲ್ಲಿ ಇವತ್ತು ನಾವು ಚರಕ ಸಂಹಿತೆಯ ರೆಫರೆನ್ಸ್ ಅನ್ನು, ಹೀಗೆ ಎಲ್ಲಾ ಸಂಹಿತೆಯಲ್ಲೂ ಇದೆ, ಚರಕ ಸಂಹಿತೆಯ ರೆಫರೆನ್ಸ್ ಅನ್ನ ಇವತ್ತು ನಾನು ನಿಮ್ಮೊಟ್ಟಿಗೆ
ಹಂಚ್ಕೊಂಡಿರುವಂಥದ್ದು. ಹೀಗೆ ಈ ಗ್ರತ ಪ್ರಿಪರೇಷನ್ ಅನ್ನ ಈ ರೀತಿಯಾಗಿ ಮಾಡಿದಾಗ ನೀವೆಲ್ಲರೂ ಕೂಡ ನಿಮ್ಮ ಮನೆಯಲ್ಲಿ ಗೋಶಾಲೆ ಇಲ್ಲದಿದ್ರು, ನಿಮಗೆ ತಾಜಾ ಆದಂತಹ ಗೋಮೂತ್ರ ಗೋಮಯ ಲಭ್ಯ ಇಲ್ಲದಿದ್ರು ಕೂಡ ಮಹಾಪಂಚಗವ್ಯ ಅಥವಾ ಲಘು ಪಂಚಗವ್ಯದ ರೂಪದಲ್ಲಿ ನೀವು ಇದನ್ನ ಪ್ರತಿನಿತ್ಯ ಬಳಕೆಯನ್ನ ಮಾಡಬಹುದು. ಸೊ ನನ್ನ ಒಂದು ವಿನಂತಿ ಏನಂತಂದ್ರೆ, ದ್ರವ್ಯದ ಅಭಾವ ಇದೆ ಅಥವಾ ಸಮಯದ ಅಭಾವ ಇದೆ ಅಂತ ಸಗಣಿ ಪುಡಿಯನ್ನು, ಗೋಮೂತ್ರ ಅರ್ಕವನ್ನು ಬೇರೆ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಂತರ ನಾ ಎಲ್ಲ ಮಾಡಿ ನೋಡಿದೆ ನನಗೆ ಹುಷಾರಾಗಿಲ್ಲ ಅಂತ ಹೇಳೋಕ್ಕಿಂತ ಇದಕ್ಕೆ ಸರಿಯಾದ ಈ ರೀತಿಯ ಕ್ರಮದಲ್ಲಿ ಗ್ರತವನ್ನು ನೀವು ಪ್ರತಿನಿತ್ಯ ಬಳಸಿ ಪಂಚಗವ್ಯ ಗ್ರತವನ್ನು ಬಳಸ್ಕೊಂಡು ನಿಮ್ಮ ಸಮಸ್ಯೆಯಿಂದ ಮುಕ್ತಿಯನ್ನ ಪಡಿಬೇಕು ಅಂತ ವಿನಂತಿ. ಅಂದರೆ ಪಂಚಗವ್ಯ ಘೃತ ಮಾಡಿದರೆ ಲಘು ಪಂಚಗವ್ಯ ಘೃತ ಆಗಲಿ ಮಹಾಪಂಚಗವ್ಯ ಘೃತ ಆಗಲಿ ಪಂಚಗವ್ಯ ತಗೊಂಡಷ್ಟೇ ಅದಕ್ಕಿಂತನೂ ಜಾಸ್ತಿ ಫಲ ಜಾಸ್ತಿ. ಯಾಕಂದ್ರೆ ಇದರಲ್ಲಿ ಅಷ್ಟೊಂದು ದ್ರವ್ಯಗಳು, ಈಗ ನಾನು ಏನೇನ್ ಹೆಸರುಗಳನ್ನ ಹೇಳಿದೆ ಅಲ್ವಾ, ಈ ಎಲ್ಲ ದ್ರವ್ಯಗಳಿಂದ ಕೂಡ ಅದಕ್ಕೆ ಸಂಸ್ಕಾರ ಆಗಿರೋದ್ರಿಂದ ಸಂಸ್ಕಾರೇಣ ಗುಣಾಂತರಾದಾನ ಮುಚ್ಚತೆ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಇನ್ನಷ್ಟು ಗುಣವೃದ್ಧಿ ಆಗತ್ತೆ ಈ ಸಂಸ್ಕಾರದಿಂದಾಗಿ. ಈಗ ಪಂಚಗವ್ಯ ಅನ್ನುವ ಇದರ ಸಂಸ್ಕಾರ ನೀವು ಹೇಳಿದ್ರಿ, ಹೇಗೆ ಹೇಗೆ ಯಾವ್ದಾದ ನಂತರ ಏನನ್ನ ಹಾಕಿ ಮಾಡಿ, ಈಗ ನೀವು ಮಂತ್ರದಿಂದ ಅಭಿಮಂತ್ರಣ ಮಾಡಿರುವಂತದ್ದು ಒಂದು ಸಂಸ್ಕಾರ. ಇದೆಲ್ಲದರ ಜೊತೆಯಲ್ಲಿ ನಾವು ಈ ರೀತಿಯಾದ ಒಂದು ಔಷಧಿ ದ್ರವ್ಯಗಳ ಒಟ್ಟಿಗೆ ಸಂಸ್ಕಾರವನ್ನ ಕೊಟ್ಟಾಗ ಇನ್ನಷ್ಟು ಅದ್ಭುತವಾದ ಚಿಕಿತ್ಸೆ. ಈಗ ಕಳೆದ ಬಾರಿಯಿಂದ ಎಲ್ಲ ನೀವು ಮಾಡಿದಂತಹ ಗವ್ಯವನ್ನ ಹವಿಸನ್ನ ನೀಡಿದ ನಂತರದಲ್ಲಿ ಶೇಷವಾಗಿ ಇದ್ದದ್ದನ್ನ ನಾವು ಏನದು ಅಲ್ಲ ಉಳಿದದ್ದನ್ನ ನಾವು ಪ್ರಾಶನಕ್ಕೆ ಬಳಸಿದ್ದಷ್ಟೇ ಅಲ್ಲದೆ, ನಿಮ್ಗೆ ನೆನಪಿರ್ಬೋದು ನಾವು ಔಷಧಿಗೆ ಅಂತ ಲಾಸ್ಟ್ ಟೈಮ್ ತಗೊಂಡಿದ್ದೆ. ಸೊ ಅದನ್ನ ಇದೇ ರೀತಿ ಎಲ್ಲ ದ್ರವ್ಯದೊಟ್ಟಿಗೆ ನಾವು ಬಳಕೆ ಮಾಡಿದಾಗ ಕ್ಯಾನ್ಸರ್ ಅಂತ ಚಿಕಿತ್ಸೆಯಲ್ಲಿ ಕೂಡ ತುಂಬಾ ಅದ್ಭುತವಾದ ರಿಸಲ್ಟ್ ಅನ್ನ ನೋಡ್ತೀವಿ. ನಮ್ಮ ತಂದೆಯವರಿಗೆ ಇದು ಆದಾಗ ಇದನ್ನ ಸರಸ್ವತಿಯ ಮಂತ್ರಗಳಲ್ಲಿ ಆಹುತಿಯನ್ನು ಕೊಟ್ಟು ಇದಾದ್ಮೇಲೆ ಮತ್ತೆ ಅದು ಇದಕ್ಕೆ ಇಂಥದ್ದು ಸಿದ್ಧಿ ಆದಮೇಲೆ ಕೊಟ್ಟು ಅವರಿಗೆ 39 ದಿವಸ ಕೊಟ್ಟ ಮೇಲೆ ಅವರಿಗೆ ಅದು ವೋಕಲ್ ಕಾರ್ಡ್ಸ್ಗೆ ಕ್ಯಾನ್ಸರ್ ಆಗಿತ್ತು ಅಂತ ಹೇಳಿದ್ರು. ಮಾತಾಡೋದು ಬಂದಾಗಿತ್ತು. ಅದು 39ನೇ ದಿವಸ ಅವರು ಪ್ರತಿ ದಿವಸ ಕುಡಿದಾಗ ಈ ಥರ ಅಗ್ನಿಗೆ ಆಹುತಿ ಕೊಟ್ಟು ಕುಡಿದಾಗ ಅವ್ರಿಗೆ ಗುಣ ಆಗಿದ್ದಿದೆ. ಮಾತಾಡ್ತಾ ಇದ್ದಾರೆ. ಈಗ ಈ ಕ್ಯಾನ್ಸರ್ ಅಂತ ಈಗ 5 ವರ್ಷ ಆಯ್ತು, ಅವ್ರಿಗೆ ಕ್ಯಾನ್ಸರ್ ಏನಂತದ್ದು ಆಗಿಲ್ಲ. ಇದೊಂದು ಅದ್ಭುತವಾದ ಒಂದು ನಿದರ್ಶನ. ಯಾಕಂದ್ರೆ ನಾವು ಕಳೆದ ಬಾರಿ ಎಲ್ಲ ಕ್ಯಾನ್ಸರ್ ರೋಗದ ಬಗ್ಗೆ ಮಾತಾಡಿದಾಗೆಲ್ಲ ತುಂಬಾ ಜನ ಕೆಲವರು ಕೇಳಿದ್ರು, ನಿಜಕ್ಕೂ ಕ್ಯಾನ್ಸರ್ ಗುಣಪಡಿಸಕ್ ಆಗತ್ತಾ, ಅಥವಾ ಸುಮ್ಮನೆ ಹೇಳ್ತಾ ಇದ್ದೀರಾ, ಅಥವಾ ಸುಮ್ಮನೆ ಏನು ನಮ್ಗೆ ಅಂದ್ರೆ ಮೋಸ ಮಾಡ್ತಿದ್ದೀರಾ, ಹೆಂಗೆ ಸಾಧ್ಯ, ಎಲ್ಲರೂ ಹೇಳ್ತಿದ್ದಾರೆ. ಹಾಗೆ ಅಂತ ಆಗಿದ್ದಿದ್ರೆ ನೀವು ಎಲ್ಲ ಕ್ಯಾನ್ಸರ್ ರೋಗಿಗಳಿಗೆ ಬಂದು ನೀವು ಆ ಮುಕ್ತಿ ಕೊಡ್ಬೋದಿತ್ತಲ್ಲ ಆ ರೋಗದಿಂದ, ಅದ್ರ ಬದಲು ಏನು ಇದು, ಹೇಗೆ ನಾವು ನಂಬೋದು ಏನು ಅಂತ ಕೇಳ್ತಾ ಇದ್ರು. ಆಗ ನಾನು ಹೇಳೋವಂಥದ್ದು ಏನಂತಂದ್ರೆ, ಪ್ರತಿಯೊಂದು ವಿಷಯಕ್ಕೂ ಕೂಡ ಯೋಗ ಮತ್ತು ಯೋಗ್ಯತೆ ಅನ್ನೋದಿರುತ್ತೆ. ಯಾವಾಗ ನಮ್ಗೆ ಆ ರೋಗದಿಂದ ಮುಕ್ತಿ ಆಗ್ಬೇಕು ಅನ್ನೋ ಒಂದು ಕಾಲ, ಆ ಯೋಗ ಬರಬೇಕು, ಮತ್ತೆ ನಮ್ಮಲ್ಲಿ ರೋಗವನ್ನ ಗುಣಪಡಿಸಿಕೊಳ್ಳುವ ಯೋಗ್ಯತೆ ನಮ್ಮಲ್ಲಿ ಇರಬೇಕು. ಅಷ್ಟೇ ಅಲ್ಲದೆ ಈಗ ಇವರೇ ಹೇಳಿರೋ ಹಾಗೆ ನೋಡಿ, ಇದು ಸ್ವಂತ ನಿದರ್ಶನ. ಸ್ವತಃ ಇವರ ತಂದೆ ಅವರು ಕೂಡ ಒಬ್ಬ ಪ್ರಸಿದ್ಧ ಆಯುರ್ವೇದ ವೈದ್ಯರಾದ ಇವರ ತಂದೆ ಅವರಿಗೆ ಕ್ಯಾನ್ಸರ್ ಅಂತ, ಗಂಟಲಿನ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆದಾಗ ಸ್ವತಃ ಇದೇ ಪಂಚಗವ್ಯ ಥೆರಪಿಯಿಂದಾಗಿ ಪಂಚಗವ್ಯವನ್ನ ಉಪಯೋಗಿಸಿಕೊಂಡು ಇವತ್ತಿಗೂ ಅವರು ಕಳೆದ 5 ವರ್ಷಗಳಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಸಮಸ್ಯೆ ಇಲ್ಲದೆ ಆರಾಮದಲ್ಲಿ ತನ್ನ ಪ್ರತಿನಿತ್ಯದ ಕೆಲಸ ಕಾರ್ಯವನ್ನ ನಿಮ್ಮಕ್ಕಿಂತ ಆಕ್ಟಿವ್ ಆಗಿ 84ನೇ ವರ್ಷದಲ್ಲಿ ಆಕ್ಟಿವ್ ಆಗಿ ಇದ್ದಾರೆ. ಹಾಗೆ ಇರುವಂತದ್ದು ಇದೊಂದು ನಿದರ್ಶನ. ಇದರ ಅರ್ಥ ನಾವು ನಿಮ್ಮೆಲ್ಲರಿಗೂ ಮಾಡ್ತೀವಿ ಅಥವಾ ಇಲ್ಲಿ ಬಂದ ಪ್ರತಿಯೊಬ್ಬರಿಗೂ ಇದು ಕೊಡುತ್ತೆ ಅನ್ನೋ ಸುಳ್ಳು ಭರವಸೆ ನಾವು ಖಂಡಿತ ಕೊಡ್ತಾ ಇಲ್ಲ. ಆದ್ರೆ ಹೀಗೂ ಒಂದು ಅವಕಾಶ ಇದೆ, ಹೀಗೂ ಒಂದು ಪಾಸಿಬಿಲಿಟೀಸ್ ಇದೆ ಅನ್ನೋದು ನಿಮ್ಗೆ ಗೊತ್ತಾದ್ರೆ, ಏನಾದರೂ ನಿಮ್ಮಲ್ಲಿ ಕೂಡ ಗುಣ ಆಗುವ ಒಂದು ಯೋಗ ಹಾಗೂ ಯೋಗ್ಯತೆಗಳು ಇದ್ದಲ್ಲಿ ನಿಮಗೂ ಇದರಿಂದ ಸಹಾಯ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಮಾಹಿತಿಯನ್ನ ಹಂಚ್ತಾ ಇರೋದೇ ಹೊರತಾಗಿ ಯಾವುದೇ ರೀತಿಯ ಸುಳ್ಳು ಆಶ್ವಾಸನೆಯನ್ನ ಕೊಡ್ಲಿಕ್ಕೆ ಅಥವಾ ಎಲ್ಲರಿಗೆ ಇದೊಂದು ಕುಡಿದ್ಬಿಡಿ, ಹಾಗಿದ್ರೆ ಪಾರ್ಸಲ್ ತಗೊಂಡ್ಬಿಡಿ, ಮನೇಲಿ ಹುಷಾರಾಗತ್ತೆ, ಆ ರೀತಿ ಅಲ್ಲ. ವೈದ್ಯರ ಮಾರ್ಗದರ್ಶನದಲ್ಲಿ, ವೈದ್ಯರು ಹೇಳಿದ ನಂತರದಲ್ಲಿ, ವೈದ್ಯರು ಹೇಳಿದ ಡೋಸೇಜ್ ಅಲ್ಲಿ, ವೈದ್ಯರು ಹೇಳಿದ ಸಮಯದಲ್ಲಿ ಇದನ್ನ ತೆಗೆದುಕೊಂಡ್ರೆ, ಅದೇ ರೀತಿಯಾಗಿ ನೀವು ಪಾಲನೆ ಮಾಡಿದ್ರೆ ಖಂಡಿತ ಇದರಿಂದ ಹೊರಬರುವ ಒಂದು ಸಾಧ್ಯತೆ ಕೂಡ ಇದೆ ಅಂತ ನಿಮ್ಗೆ ನಾವಿವತ್ತು ಹೇಳ್ತಾ ಇರುವಂತದ್ದು. ಎಲ್ಲರೂ ಇದನ್ನ ಮಾಡ್ಬೇಕಾದ್ರೆ ಹೇಳಿದ್ರು ನನಗೆ 39 ದಿವಸ ಮಾಡ್ಬೇಕಾದ್ರೆ ಇಟ್ ವಾಸ್ ಟೂ ಲಾಂಗ್ ಎ ಟೈಮ್ ಫಾರ್ ಸೋ ಮೆನಿ ಪೀಪಲ್. ಅಂಡ್ ನನ್ನ ತಾಯಿಯೇನೆ, ಬೇರೆ ಬೇರೆ ಕೆಲಸನೇ ಇಲ್ಲ, ಒಟ್ಟು ಎಂತಾರು ಮಾಡ್ತಿರ್ತಾನೆ ಹೇಳಿ. ಆದ್ರೆ ಗುಣ ದಿವಸ 2 ಉಂಡೆ ಪಾಯಸ 2 ಮಾಡಿದ್ರು ನಮ್ಮ ತಾಯಿಯವರು. ಗೊತ್ತಾಗ್ತಾ ಇಲ್ಲ, ಅವ್ರು ನಮ್ಮ ತಂದೆಯವ್ರು ಮಾತೇ ನಿಂತು ಹೋಗಿತ್ತು, ಮಾತೇ ಇರ್ಲಿಲ್ಲ. ಇನ್ನು ಅದು ಕಷ್ಟ ಇದೆ ಅಂತ ಕೂಡ ಹೇಳಿದ್ರು. ಯಾಕಂದ್ರೆ ಅದು ಕ್ಯಾನ್ಸರ್ ಅನ್ನುವಂಥದ್ದು, ಹಾಗೆ ಸುಮ್ನೆ ಎಲ್ಲ ಅದನ್ನ ಇದ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಇವ್ರು ಮಾಡುವಾಗ ಎಷ್ಟೋ ಜನ ಇವರಿಗೆ ಹುಚ್ಚನ ಪಟ್ಟನು ಕಟ್ಟಿರ್ಬೋದು. ಅಲ್ಲಿ ಅಪ್ಪನಿಗೆ ಪಾಪ ಕ್ಯಾನ್ಸರ್ ಬಂದು ಸಫರ್ ಆಗ್ತಿದ್ರೆ
ಈ ಮಗ ಏನೋ ಯಜ್ಞ ಮಾಡ್ತಾ ಕೂತಿದ್ದಾನೆ, ಕೂತಿದ್ದಾನೆ ಹೇಳಿ. ಏನೋ ಯಜ್ಞ ಅಂತೆ, ಪಂಚಗವ್ಯ ಕುಡಿಯೋದಂತೆ, ಏನೇನೋ ಅಂತ ಹೇಳಿರ್ಬೋದು. ಆದ್ರೆ ಇವತ್ತಿಗೂ ನೋಡಿ, ಯಾರು ಏನು ಹೇಳಿದ್ರೆ ಏನಾಯ್ತು, ಇವತ್ತು ಅವರ ತಂದೆ ಆರೋಗ್ಯದಿಂದ ಇದ್ದಾರೆ, ಸಂತೋಷವಾಗಿ ಎಲ್ಲಾ ಕೆಲಸವನ್ನ ಕಾರ್ಯವನ್ನ ಮಾಡ್ಕೊಂಡು ಕಳೆದ 5 ವರ್ಷದಿಂದ ಕ್ಯಾನ್ಸರ್ ಅನ್ನೋದ್ರ ಹೆಸರೇ ನೆನಪಿಲ್ಲದೆ ರೀತಿಯಲ್ಲಿ ಆರಾಮಾಗಿದ್ದಾರೆ ಅಂತಂದ್ರೆ ಇದಕ್ಕೆ ಇನ್ನೇನ್ ಹೇಳ್ಬೇಕು ಅನ್ನೋದನ್ನ ನೀವೇ ನಿರ್ಧಾರ ಮಾಡ್ಬೇಕು. ನನಗ್ ಬೈಬೇಕಾದ್ರೆ ಒಂದೇ ಹೌದು. ನನಗೆ ಬೈಬೇಕಾದ್ರೆ ಒಂದೇ ಬಹಳ ದೊಡ್ಡ ಕೂಗ್ತಾರೆ, ಇಲ್ಲದ್ರೆ ಮೊದಲಿಗಿಂತ ಸಹಜ ಮಾತಾಡ್ತಾರೆ. ಸಂಪೂರ್ಣವಾಗಿ ನೋಡಿ, ಈಗ ಮಗನಿಗೆ ಬೈಯೋ ಲೆವೆಲ್ಗೆ ಮತ್ತೆ ಧ್ವನಿ ವಾಪಸ್ ಬಂದಿದೆ. ಅಷ್ಟೇ ಆಯ್ತು ದೊಡ್ಡಕ್ಕೆ. ಸೊ ಇಷ್ಟಿಗೆ ಇವತ್ತಿಗೆ ನಾವು ಈ ಪಂಚಗವ್ಯದ ಬಗ್ಗೆ ಒಂದು ಪುಟ್ಟ ಮಾಹಿತಿಯನ್ನು ನೀಡಿದ್ದೀವಿ. ಇನ್ನಷ್ಟು ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಎದುರು ಬರ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ನಮಸ್ಕಾರ.